ಇವತ್ತು ಇಂಡಿಪೆಂಡೆನ್ಸ್ ಡೇ. ಸುಮ್ಮನೆ ಹಂಗೆ ಕರೆಕ್ಟಾಗಿ ಗಾಡಿ ಇತ್ತು, ಹಿಂದೆ ಆ್ಯಂಬುಲೆನ್ಸು ರಪ್ ಅಂತ ಬಂದು ಇಟ್ಟ. ಈಗ ಏನೇನು ಆರ್ಡ್ರ್ ಮಾಡ್ತೀವಿ ಅಂತ ತೋರಿಸ್ಬಿಟ್ಟು ವ್ಲಾಗ್ ಮಾಡ್ತೀವಿ. 300 ಸಮಥಿಂಗ್ ಇತ್ತು. ನಾನು ನನ್ನ ತಂಗಿ ನಮ್ಮಮ್ಮ ಬಂದಿರೋದ್ರಿಂದ 3 adults ಅಂತ ಬರುತ್ತೆ ಅಂದರು. ಅವರು ಇಲ್ಲ ನಾನು ಟ್ರೈ ಮಾಡಿಕೊಡಿ ಅಂದೆ. ಅವರು ಇಲ್ಲ ಆಗಲ್ಲ ಅಂತ ಅಂದರು. ಸರಿ ಆಯಿತು, ನೋಡಿ ಎಷ್ಟು ಶೋರೂಮ್ ಡಿಯೋ ಎಲ್ಲದಕ್ಕೂ ಎಷ್ಟು ಸ್ಟಾಕ್ ಇಟ್ಟಿದ್ದಾರೆ ನೋಡಿ. ಎಂಡ್ ಆಫ್ ಇಂಡಿಯಾ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಫೋನ್ ತೊಗೊಂಡು ಹೋಗಿದ್ರು. ಒಳಗಡೆನೂ ತೊಗೊಂಡು ಹೋಗ್ಬೋದಿತ್ತು, ಬಟ್ ನಮಗೆ ಲೇಟ್ ಆಗೋಯ್ತಲ್ಲ ನನಗೆ ಗೊತ್ತಿಲ್ಲ. ನಮ್ಮಮ್ಮ ಮಾತ್ರ ತುಂಬ ಟ್ಯಾಲೆಂಟೆಡು. ನೋಡಿ ಬಟ್ಟೆ ಒಣಗಾಕಬೇಕು ಅಥವಾ ಏನು ಒಳಗಡೆ ಬಿಡಲ್ಲ ಜನಕ್ಕೆ. ಸೊ ನಿಮ್ಮ ಟಿಕೆಟು 3 ಥರ ಐತೆ ಆ್ಯಕ್ಚುಲಿ. ಹಲೋ ಗೈಸ್, ನಮಸ್ಕಾರ. ಇವತ್ತು ನಾವು ಹೊರಟಿರೋದು ರಾಮೇಶ್ವರಂಗೆ. 10 hours ತೋರಿಸ್ತಾ ಇದೆ, 11 hours ಅಂದ್ಕೊಳ್ಳಿ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸುಮ್ಮನೆ ಹಂಗೆ ಹೋಗೋಣ ಅಂತ ನಮ್ಮಮ್ಮ ಅಂದ್ಕೊಂಡ್ರು. ಸೊ ಹಂಗೆ ಹೊರಟಿದ್ದೀವಿ. ಸಿ ನಿಮಗೆ ಯಾವ ರೂಟ್ ಬೆಸ್ಟು, ಅಲ್ಲಿ ಎಲ್ಲಿ ಸ್ಟೇ ಮಾಡ್ತೀವಿ, ಹೆಂಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಈಗ 10 hours 11 hours ಜರ್ನಿ ಇದೆ. ಸುಲ್ಲು ಒಂದೇ ಸ್ಟ್ರೆಚಲ್ಲಿ ಹೊಡೆಯೋದು. ಇಲ್ಲ ಸೇಲಮಲ್ಲಿ ಲಂಚಿಗೆ ನಿಲ್ಲಿಸಿದ್ವಿ. ನಾನು ಗೋಬಿ ನೂಡಲ್ಸ್ ತೊಗೊಂಡೆ, ನನ್ನ ತಂಗಿ ಟೊಮೆಟೊ ಬಾತ್ ತೊಗೊಂಡಿದ್ಲು, ನಮ್ಮಮ್ಮ ಫುಲ್ ಮೀಲ್ಸ್ ತೊಗೊಂಡಿದ್ರು. ಹೋಟೆಲ್ಲೇ ಇರಲಿಲ್ಲ, ಯಾವುದೋ ಹೋಟೆಲ್ ಸರ್ವಣ ಭವನ್ ಅಂತ ಬಂದ್ವಿ. ಆ್ಯಕ್ಚುಲಿ ನಾನ್ ವೆಜ್ ದಿನ ಪ್ಲ್ಯಾನ್ ಇತ್ತು, ಬಟ್ ಯಾವುದೂ ಸದ್ಯಕ್ಕೆ ಸಿಗೋ ಥರ ಇಲ್ಲ ಇದ್ದ ಸ್ಟ್ರೆಚ್ಚಲ್ಲು. ಸೊ ಇಲ್ಲೇ ಕಾರ್ ಹಾಕ್ಕೊಂಡು ಸುತ್ತಮುತ್ತ ಎಲ್ಲ ಇಲ್ಲೇ ಬಂದಿದ್ರು. ಸೊ ನಾವು ಇಲ್ಲೇ ತಿನ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ರೋಡ್ ಮಾತ್ರ ಸೂಪರ್ ಆಗಿದೆ. ನಾವು ನೈಸ್ ರೋಡಿಂದ ತೊಗೊಂಡ್ಬಂದ್ವಿ. ಚೆನ್ನಾಗಿದೆ ರೋಡು. ಆರಾಮಾಗಿ 140 160 ಚಚಾಡ್ಬೋದು ಗಾಡಿನ. ಬರ್ತಾ ಒಳ್ಳೆ ಮಸೀನ್ ಆಗೋಯ್ತು. ಕರೆಕ್ಟಾಗಿ ನಂಗೆ ಲೆಫ್ಟಿಗೆ ಒಂದು ಗಾಡಿ ಬಂದ್ಬಿಡ್ತು, ರೈಟ್ಗೆ ಕರೆಕ್ಟಾಗಿ ಗಾಡಿ ಇತ್ತು, ಹಿಂದೆ ಆ್ಯಂಬುಲೆನ್ಸು ರಪ್ ಅಂತ ಬಂದು ಇಟ್ಟ. ಇಂದ ಏನು ಇದಾಗಲಿಲ್ಲ, ಒಳ್ಳೆ ಜರ್ಕ್ ಮಾತ್ರ ಆಯಿತು ಸರಿಗೆ. ನೋಡಿ ಹಿಂಗೆ ಮಾರ್ಕ್ ಐತೆ ಅದು. ಹಿಂದೆಗಡೆ ಇಲ್ಲಿ ಬಂಪರು ಸ್ವಲ್ಪ ಆಚೆ ಬಂದ್ಬಿಟ್ಟಿದೆ. ಇದು ಈ ಸೈಡು ಆ ಸೈಡು ಸ್ವಲ್ಪ ಸುಸ್ತಾಗೋಯ್ತು ಗೈಸ್. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಮಂಡಿಗಳೆಲ್ಲ ನೋವೋಕ್ಕೆ ಶುರು ಆಗ್ಬಿಟ್ಟಿದೆ. ಈಗ ಇಲ್ಲಿಂದ ಊಟ ಮಾಡಿಕೊಂಡು ಇಲ್ಲೆಲ್ಲನ ಸ್ಟೇ ಮಾಡೋಣ ಅಂತ. ಟೈಮ್ ಬಂದು 7 o'clock. 6 ಜನ ಖಾಲಿ ಇದೆ. ಟೇಸ್ಟ್ ಚೆನ್ನಾಗಿದೆ. ಒಳ್ಳೆ ಎ.ಸಿ. ಹೆಂಗಿತ್ತೆ ಆ್ಯಂಬುಲೆನ್ಸ್ ಎಕ್ಸ್ಪೀರಿಯನ್ಸ್? ಈಗ ಏನೇನು ಆರ್ಡ್ರ್ ಮಾಡ್ತೀವಿ ಅಂತ ತೋರಿಸ್ಬಿಟ್ಟು ವ್ಲಾಗ್ ಮಾಡ್ತೀವಿ. ಕಂಟಿನ್ಯೂ. ಏನು ಸೂಪು? ಚಿಕನ್ ಸೂಪ್ ಅಂತ ನೋಡಿ. ಇವಳು ಆರ್ಡ್ರ್ ಮಾಡಿಬಿಟ್ಟು ಕುಡಿತಾನೆ ಇಲ್ಲ. ನನಗೆ ಹೇಳ್ತಾ ಇದ್ದಾರೆ ಕುಡಿಬೇಕು ಅಂತ. ನಮ್ಮಮ್ಮ 1/3 ಮಾಡ್ತಾರಂತೆ, 2/3 ಮಾಡೋದು ಯೂಶಲಿ. ಅವರು 1/3 ಮಾಡ್ತಾರೆ. ಇವ್ರು ಆರ್ಡ್ರೇ ಮಾಡಿಲ್ಲ, ಏನು ಮಾಡಿಲ್ಲ. ಇವ್ರು ಪರ್ಮಿಷನ್ ಬೆಲೆ ಕೇಳಬೇಕಲ್ಲ ರೈಸ್, ತಳಪಕಟ್ಟಿ, ಮಟನ್ ಬಿರಿಯಾನಿ ಇಲ್ಲಿದೆ. ಇವ್ರ ರೈತ ಸಕಲಾಗಿರುತ್ತೆ. ಜೀರಾ ಸಾಂಬಾರ್ ರೈಸ್. ದಿಂಡುಗಲ್ಲಲ್ಲೇ ಬಂದು ದಿಂಡುಗಲ್ ತಳಪಕಟ್ಟಿ ಬಿರಿಯಾನಿ ತಿಂತಾರೆ. ಅದು ಟೇಸ್ಟ್ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ರೈಸ್. ಇನ್ನೊಂದು ಗುಂಟೂರು ಚಿಕನ್ ಖಾರ ಮಾಡಿದ್ದೀವಿ. ಇದು ಇಂಡೋ ಚೈನೀಸ್ ಅಲ್ಲ, ಚೆನ್ನಾಗಿದೆ. ಮಟನು ನೋಡಿ ತಣ್ಣಗಾಗ್ಬಿಟ್ಟಿದೆ ಆದರೆ, ಬಟ್ ಸಾಫ್ಟಾಗಿದೆ ಪೀಸು. ಓಕೆ ಗೈಸ್, ಅಪ್ಪ ಹೊಟ್ಟೆ ತುಂಬೋಯ್ತು. ಇಲ್ಲಿಂದ ಯಾವುದೋ ಒಂದು ರೂಮ್ ನೋಡಿದ್ದೀವಿ, ಅಲ್ಲಿ ಹೋಗಿ ಸ್ಟೇ ಆಗಿಬಿಟ್ಟು ನಾಳೆ ಇಲ್ಲಿಂದ ಬೆಳಗ್ಗೆನೇ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ. ಕ್ರೇಜಿಯಾಗಿ ಕಾಣಿಸ್ತಿದೆ. ಓಕೆ ಗೈಸ್, ಈಗ ರೂಮಿಗೆ ಬಂದ್ವಿ. ಇಲ್ಲೇ ದಿಂಡುಗಲ್ಲಲ್ಲಿ ನೋಡಿ, ಪರವಾಗಿಲ್ಲ, ನಾಟ್ ಬ್ಯಾಡ್. 2 ರೂಮ್ ತೊಗೊಂಡ್ವಿ. ವಿತ್ತು ಎ ಸಿ ಕೊಟ್ಟಿದ್ದಾರೆ. ಎ ಸಿಲಿ ರಿಮೋಟಲ್ಲಿ ಮಾತ್ರ ತೋರಿಸ್ತಾ ಇದೆ, ಬಟ್ ಅಲ್ಲಿ ವರ್ಕ್ ಆಗ್ತಿಲ್ಲ ಎ ಸಿ. ಎಲ್ಲದಕ್ಕಿಂತ ಏನಂದರೆ ಗೈಸ್, ಇಲ್ಲಿ ಬರ್ತಾ ಇರ್ಬೇಕಾದ್ರೆ ಎಲ್ಲ ನಾ ಡೈರೆಕ್ಟಾಗಿ ಕೇಳಿದ್ವಿ ರೂಮ್ ಇದೆಯಾ ಅಂತ. ಬಂದ್ಬಿಟ್ಟು ಇಲ್ಲೇ ಕೇಳಿದ್ವಿ. ನಾನು ಫಸ್ಟಿಂದ ಗೋವಾ ಬಿಬೋಲಿ ಆಫರ್ ಇತ್ತು, ಅದಕ್ಕೆ ಗೋವಾ ಬಿಬೋದು ಮಾಡಿಕೊಂಡೆ. ಆಯಿತಾ, ಗೋವಾ ಬಿಬೋ ಮಾಡಿಕೊಂಡು ನಾನು ನೋಡಿದೆ. ಓಕೆ, ಗೋವಾ ಬಿಬೋದು ತೊಗೊಂಡ್ವಿ. ಅಲ್ಲಿ ನನಗೆ 1500 ಸಮಥಿಂಗ್ ಇತ್ತು. ನಾನು ನನ್ನ ತಂಗಿ ನಮ್ಮಮ್ಮ ಬಂದಿರೋದ್ರಿಂದ 3 adults ಅಂತ ಬರುತ್ತೆ ಅಂದರು. ಅವರು ಇಲ್ಲ ನಾನು ಟ್ರೈ ಮಾಡಿಕೊಡಿ ಅಂದೆ. ಅವರು ಇಲ್ಲ ಆಗಲ್ಲ ಅಂತ ಅಂದರು. ಸರಿ ಆಯಿತು, ನೋಡಿ ಎಷ್ಟು ಕೊಡ್ತೀನಿ, ನಾನು ಆಫರ್ ಎಲ್ಲ ಮಾಡ್ಬಿಟ್ಟು ನಿಮಗೆ 2800 ಅಂತ ಅಂದರು. ಓಕೆ 2800, ಓಕೆ ಅಲ್ಲೂ ಒಂದು ಸತಿ ಹೋಗಿ ಮಾತಾಡೋಣ ಅಂತ ಅಂದ್ಕೊಂಡು ನಾನು ನಮ್ಮಮ್ಮ ಬಂದವಪ್ಪ. ಇಲ್ಲಿ ಬಂದರೆ ಅಣ್ಣ ಒಂದು ರೂಮ್ ತೋರಿಸ್ತಾ, ಇದೆಲ್ಲ ಯಾವುದೂ ತೋರಿಸಿರಲಿಲ್ಲ ಅವನು, ಎಲ್ಲ ಬುಕ್ ಆಗ್ಬಿಟ್ಟಿದೆ ಸರ್, ಇಲ್ಲಿ ಯಾವುದೂ ರೂಮ್ಸೇ ಇಲ್ಲ ಅಂತ ಅಂದ. ನಾವು ಆಮೇಲೆ ಇಲ್ಲಿಗೆ ಬಂದ ಆಮೇಲೆ ತೋರಿಸ್ದ 2 ರೂಮ್ ಯಾವುದೋ ತೋರಿಸ್ಬಿಟ್ಟು, ಒಂದು 4000 ರೂಪಾಯಿದಂತ ತೋರಿಸ್ದ, ಇನ್ನೊಂದು 3000 ರೂಪಾಯಿದಂತ ತೋರಿಸ್ದ. ನಾವು ಒಂದು ದಿವಸಕ್ಕೆ ಏನಕ್ಕೆ ಹಿಂಗೆ ಬೆಳಗ್ಗೆ ಎದ್ಬಿಟ್ಟು ಓಡ್ತಾ ಇರ್ತೀವಿ ಇಲ್ಲಿಂದ.
ಸುಮ್ಮನೆ ಆಗ್ತಾಯಿಲ್ಲ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿರೋದು. ಆಮೇಲೆ ಅಣ್ಣ ನಾನು ಬುಕ್ಕಿಂಗ್ ಐ ಡಿ ತೋರಿಸ್ದೆ, ಬುಕ್ಕಿಂಗ್ ಇಲ್ಲಿ ಆಗಿದೆ ಅಂತ. ಇಲ್ಲ ಇಲ್ಲ ಇದಿಲ್ವಲ್ಲ, ಆಮೇಲೆ ತೋರಿಸ್ದೆಪ್ಪ ಪೇಮೆಂಟ್ ಹೇಗಾಯ್ತು ನೋಡಪ್ಪ ಅಂದರೆ, ಆಮೇಲೆ ಅಣ್ಣ ಗಪ್ಚುಪ್ಪು ಏನೂ ಮಾತು ಇಲ್ಲ ಏನಿಲ್ಲ, ಸುಮ್ಮನೆ ಕೀ ಕೊಟ್ಬಿಟ್ಟು ಪೇಮೆಂಟ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಒಳ್ಳೆ ಕಾಮಿಡಿ ಅಂದ್ಕೊಳ್ಳಿ. ಅದಕ್ಕೆ ನೀವು ಅಷ್ಟೇ ಕೆಲವು ಸತಿ ಆನ್ಲೈನಲ್ಲೂ ಚೆಕ್ ಮಾಡಿ ಮತ್ತು ಆಫ್ಲೈನಲ್ಲೂ ಕಂಪೇರ್ ಮಾಡಿ ನೋಡಿ. ಕೆಲವು ಸತಿ ಆಫ್ಲೈನಲ್ಲೇ ಕಡಿಮೆ ಇರುತ್ತೆ, ಕೆಲವು ಸತಿ ಆನ್ಲೈನಲ್ಲೂ ಕಡಿಮೆ ಇರುತ್ತೆ. ಸೊ ಕಂಪೇರ್ ಮಾಡಿಬಿಟ್ಟು ನೀವು ಬುಕ್ ಮಾಡಿ, ಸುಮ್ಮನೆ ಮೋಸ ಹೋಗ್ಬೇಡಿ. ಲಿಟ್ರಲಿ ಇವತ್ತು ಹೆಂಗೆ ಬಚಾವ್ ಗೊತ್ತಾ, ಈಗ 2800ಗೆ 2 ರೂಮು ಬಂತು. ಇದೇ ಥರ ಇನ್ನೊಂದು ರೂಮು ನನ್ನ ತಂಗಿ ನಮ್ಮಮ್ಮ ಮಲ್ಕೊಂಡಿದ್ದಾರಲ್ಲಿ. ಗುಡ್ ಮಾರ್ನಿಂಗ್ ಗೈಸ್, ಇವತ್ತು ಡೇ 2. ಸೊ ನೋಡ್ಬೋದು ನೀವು ಔಟ್ಫಿಟ್ಟು, ಬೆಡ್ಡೆಲ್ಲ ತುಂಬ ಮೆಸ್ಸಿಯಾಗಿದೆ. ಸೊ ರೆಡಿ ಆಗಿದ್ದೀನಿ. ಈಗ ಇಲ್ಲಿಂದ ಧನುಷ್ಕೋಡಿ ರಾಮೇಶ್ವರಂಗೆ 4 ಅವರ್ಸ್ ಇದೆ. ಇಲ್ಲಿಂದ 4 ಅವರ್ಸ್ ಟ್ರಾವೆಲ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಪ್ಪ ಹೊಸ ಶೋರೂಮ್ ಯಾವುದೋ ಪಕ್ಕದಲ್ಲೇ ಬಂದಿದೆ ನಮಗೆ, ಹೋಂಡಾ ಆ್ಯಕ್ಟಿವ್ ಹೋಂಡಾ ಶೋರೂಮ್, ಡಿಯೋ ಎಲ್ಲದಕ್ಕೂ ಎಷ್ಟು ಸ್ಟಾಕ್ ಇಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಲೆವೆಲ್ ಸ್ಟಾಕ್ ಇದೆ, ಎಷ್ಟು ಗಾಡಿ ತುಂಬಿಸಿದ್ದಾರೆ. ಬ್ರೇಕ್ಫಾಸ್ಟ್ ಪಾಯಿಂಟು ಯಾವುದೋ ಟೆಂಪಲ್ ಸಿಟಿ ಅಂತ ಇತ್ತು, ಆನ್ ದಿ ವೇ ಟು ಮಧುರೈಯಲ್ಲೇ ಬರುತ್ತೆ. ಸೊ ತುಂಬ ಕಾರ್ಸ್ಗಳೆಲ್ಲ ಇಲ್ಲೇ ಸ್ಟಾಪ್ ಆಗಿದೆ. ಇಲ್ಲಿ ರೂಮ್ಸು ಇದೆ, ಅಕಸ್ಮಾತ್ ಡೈರೆಕ್ಟಾಗಿ ಇಲ್ಲಿಂದ ಬಂದು ನೀವು ದಿಂಡುಗಲ್ಲಲ್ಲಿ ಸ್ಟಾಪ್ ಆಗಿಲ್ಲ ಅಂದರೆ ಬಂದ್ಬಿಟ್ಟು ಈ ಥರ ಈ ಟೆಂಪಲ್ ಸಿಟಿಲಿ ರೂಮ್ಸು ಅವೈಲೇಬಲ್ ಇದೆ. ಇಲ್ಲಿ 5 ರೂಮ್ಸ್ ಅಂತ ಹಾಕ್ಕೊಂಡಿದ್ದಾರಲ್ಲೇ. ಸೊ ಇಲ್ಲೂ ಬಂದು ನೀವು ಚೆಕ್ ಮಾಡ್ಬೋದು. ರೇಟ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲ ಸ್ಪೇಷಿಯಸ್ ಆಗಿದೆ, ನೀಟಾಗಿದೆ. ಸೊ ನೀವು ಇಲ್ಲೂ ಬಂದ್ಬಿಟ್ಟು ಚೆಕ್ ಮಾಡ್ಕೊಬೋದು. ತಿಂಡಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಥರ ವೆರೈಟೀಸ್ ಇತ್ತು. ಸೊ ಈಗ ಮುಂದೆ ಟ್ರಾವೆಲ್ ಓಕೆ ಗೈಸ್, ಬಂದಿದ್ದೀವಿ. ಪಾರ್ಕಿಂಗ್ ಆ್ಯಕ್ಚುಲಿ ಇವ್ರು ಮುಂದಕ್ಕೆ ಹೋಗ್ಬೋದು, ಗೊತ್ತಿಲ್ಲಪ್ಪ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅದು ಆ್ಯಕ್ಚುಲಿ ಅಲ್ಲಿ ಮುಂಚೆ ನೋಡಿದಾಗ ಅಲ್ಲಿವರೆಗೂ ಹೋಗಿ ಅಲ್ಲೊಂದು ಯೂಟರ್ನ್ ಥರ ಇದೆ, ಅಲ್ಲಿವರೆಗೂ ಗಾಡಿ ತೊಗೊಂಡ್ಬರ್ಬೋದಿತ್ತು. ಬಟ್ ಈಗ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಏನಂತ. ಅಲ್ಲಿ ಅದೇನು ವ್ಯೂ ಪಾಯಿಂಟ್ ಅಲ್ಲ, ಅದು ಪೊಲೀಸವ್ರಿಗೆ ಮಾತ್ರ. ಪೊಲೀಸವ್ರಿಗೆ ಮಾತ್ರ. ಆವಾಗಲೇ ಇದೊಂದು ಬೈಕ್ ನೋಡಿದ್ವಿ, ಕರ್ನಾಟಕದ ಬೈಕು ಇದು ನೋಡಿ, ಕರ್ನಾಟಕದ ಬೈಕೆ KA, ಕರ್ನಾಟಕದಿಂದ ಬಂದಿರೋ ಬೈಕ್ ಅದು. ಚೆನ್ನಾಗಿದೆ ಸೀನರಿ ಮಾತ್ರ. ಓಷನ್ ಕಲರೇ ಬೇರೆ, ಮಧ್ಯದಲ್ಲಿ ಮಾತ್ರ ಒಂದಷ್ಟು ಕಡೆ ಬೇರೆ ಥರನೇ ಇದೆ ಕಲರು. ಹಂಗೆ ಕುಸ್ತಿ ಆಗ್ಬಿಡುತ್ತೆ ಮನೆಗೆ ಹೋಗ. ಗಾಯ್ಸ್ ಸೀನರಿ ವಾಟರ್ ಆ ಸೈಡ್ ಬರ್ತೀನಿ, ಆ ಸೈಡು ಹೊಡೆಯೋದು ಗೊತ್ತಾ. ನೋಡಿ ನಾನು ಅದೇ ಅನ್ಕೊಂಡಲ್ಲ, ಇಲ್ಲಿ ಅದು ಸ್ಯಾಂಡ್ ಇರೋದು ಕಾಣಿಸ್ತಿದೆಯಲ್ಲಿ. ನಾನೇನಪ್ಪ ಅಲ್ಲಿ ಕಲರ್ ಚೇಂಜ್ ಆಗೈತಲ್ಲ ಅಲ್ಲಿ ಮಾತ್ರ ಅಂತ ಸ್ಯಾಂಡ್. ಒಟ್ಟಿನಲ್ಲಿ ಅದರ ಎಂಡ್ ಆಫ್ ಇಂಡಿಯಾ ಇನ್ನು ಅಲ್ಲಿದೆ ಆ್ಯಕ್ಚುಲು, ಪ್ರಾಪರ್ ಆಗಿದ್ರೆ ಅಲ್ಲಿಗೆ ಹೋಗ್ತೀನಿ. ಅಷ್ಟು ಫುಲ್ಲು ಜೋರ್ ಗಾಳಿ. ಯಪ್ಪ ಏನ್ ಗಾಳಿ ಬರ್ತಿದೆ ಗೊತ್ತಾ, ಮಣ್ಣು ಹಂಗೆ ಇದಾಗ್ತದೆ. ಒಟ್ಟಿನಲ್ಲಿ ಸಾಕಾಗಿದೆ ಮಾತ್ರ ಲೊಕೇಶನ್. ಅದೇ ನೋಡಿ ಎಂಬ್ಲಮ್ ಕಾಣಿಸ್ತಿದೆಯಲ್ಲ, ದಟ್ ಈಸ್ ದ ಎಂಡ್ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಶ್ರೀಲಂಕಾ. ಈ ಪುಷ್ಪ ಅಂತ ತೋರಿಸ್ತಾರಲ್ಲ, ಇಲ್ಲಿಂದ ಇದು ಆಮೇಲೆ ಕಿಂಗ್ಡಮ್ ಫಿಲಮ್ ಅಲ್ಲಿ ಆ ಸೈಡ್ಗೆಲ್ಲ ಜಾಫ್ನಾ ಪೋರ್ಟ್ ಬರೋದು, ಶ್ರೀಲಂಕಾ ಪೋರ್ಟ್. ಈಗ ಸ್ವಲ್ಪ ಫೋಟೋ ಸೆಷನ್ಸ್ ಮಾಡಿಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಇದು ಎಂಡು, ಆಲ್ಮೋಸ್ಟ್ ಎಂಡ್ ಆಫ್ ಇಂಡಿಯಾ. ಫುಲ್ ಇಂಡಿಯನ್ ಓಷನ್ ಅದು. ಕಲ್ಲೆಲ್ಲ ಹೆಂಗೆ ಕೂತಿದೆಯೋ ಗೊತ್ತಿಲ್ಲ. ಹೋಗ್ತೀನಿ ತಡೀರಿ, ಎಂಡ್ ಪಾರ್ಟ್ಗೆ. ಪಾಯಿಂಟ್. ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟು. ಅಲ್ಲಿ ಯಾವುದೋ ಸಣ್ಣ ಐಲ್ಯಾಂಡ್ ಥರ ಇದೆ ಲ್ಯಾಂಡ್, ಮೋಸ್ಟ್ಲಿ ಗೊತ್ತಿಲ್ಲ ಏನದು. ಸೊ ಇಲ್ಲಿಂದ ಯಾವ ಡೈರೆಕ್ಷನ್ ಇದೆ, ಸ್ಟ್ರೈಟ್ ಡೈರೆಕ್ಷನ್. ಇದು ಶ್ರೀಲಂಕಾ. ಇಲ್ಲಿಂದ ಏನು ಕಾಣಿಸಲ್ಲ, ಸಾಕಾಗಿದೆ. ಅಲ್ಲೆಲ್ಲ ಫಿಶಿಂಗ್ ಬೋಟ್ಸ್ ಎಲ್ಲ ಹೋಗಿದೆ. ನಾನು ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ಹೆವಿ ರಶ್ ಇರುತ್ತೆ. ನಾವು ಸಂಡೇ ಬಂದಿರೋದು, ಸಕ್ಕತ್ ರಶ್ ಇದೆ. ಸೊ ವಿ ಆರ್ ಅಟ್ ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಸೊ
ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ಇದೇ ಲಾಸ್ಟ್ ಎಂಬ್ಲಮ್ ನಮ್ಮ ಇಂಡಿಯಾಲಿರೋದು. ಇದೆ ನೋಡಿ ಲಾಸ್ಟ್ ಎಂಬ್ಲಮ್ ಇಂಡಿಯಾಲಿರೋದು. ಅಪ್ಪ ನಮ್ಮ ಕಾರಲ್ಲಿ ಮುಂದಕ್ಕೆ ಹಾಕಿದ್ದೀವಿ. ಕ್ರೇಜಿ ಆಗಿದೆ. ಫೈನಲಿ ಧನುಷ್ಕೋಡಿ. ಈಗ ಒಂದು ನಾನು ಇಲ್ಲಿವರೆಗೂ ಎಂಡ್ವರೆಗೂ ಕಾರ್ ತರ್ಬೋದು ಅಂದ್ಕೊಂಡೆ, ಲಾಸ್ಟ್ ಪಾಯಿಂಟ್ವರೆಗೂ ಕಾರ್ ಬರುತ್ತೆ ಅಂದ್ಕೊಂಡು, ಬಟ್ ಬಂದಿಲ್ಲ ಕಾರು. ನಾನೇನು ಇಲ್ಲಿ ಬಟ್ 4x4 ಇದ್ರೆ ಮಾತ್ರ ಬರೋಕ್ಕಾಗುತ್ತೆ, ಯಾಕಂದರೆ ತುಂಬ ಶಾಲೋ ಇದೆ ಸ್ಯಾಂಡು, ಹಚ್ಕೊಂಬಿಟ್ಟು. ಗಾಡಿ ಮಾತ್ರ ಓಕೆ ಗೈಸ್, ಈಗ ಧನುಷ್ಕೋಡಿ ಹೋಗಿಂದ ಬಂದು ಈ ನಾವು ಯಾರು ಇನ್ ರಾಮೇಶ್ವರಂ ಒಂದು ರೂಮ್ ಬುಕ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಸತಿ ದರ್ಶನ ಮುಗಿಸ್ಕೊಂಬಿಡೋಣ ಅಂತ. ಇಲ್ಲಿ ಅದೇ ತೀರ್ಥ ಸ್ನಾನ ಅಂತಾರಲ್ಲ 22 ಬಾವಿದು, ಅದು ಹೋಗ್ತೀವಿ. ಅದಾದಮೇಲೆ ದರ್ಶನ ಮುಗಿಸ್ಕೊಂಡು ಹೋಗೋದು, ಅದಾದಮೇಲೆ ರೂಮ್ ಬುಕ್ ಆಗುತ್ತೆ, ಅದಾದಮೇಲೆ ಅಲ್ಲಿ ಹೋಗೋದು. ಮಾರ್ನಿಂಗು ಅದೊಂದು ಇದೇನೋದು ಇದೆ ದಿವ್ಯ ದರ್ಶನಂ ಅಂತನೇನೋ 5 AM ಇಂದ 6 AM ಮಾತ್ರ ಅದಕ್ಕೆ ಬಿಡೋದು, ಅದಕ್ಕೆ ನೋಡೋದು. ಸೊ ಈಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋದು. ಅಲ್ಲಿ ಮೋಸ್ಟ್ಲಿ ಫೋನ್ ಗೀನೆಲ್ಲ ತೊಗೊಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಈಗ ರೀಸೆಂಟಾಗಿ ರೂಲ್ಸ್ ಮಾಡಿರೋದ್ರಿಂದ ಫೋನ್ ಯಾವುದೂ ಅಲೋ ಇಲ್ಲ. ಸೊ ಅಲ್ಲಿಂದ ಬಂದಾದಮೇಲೆ ನಾನು ತಿರ್ಗಾ ಬ್ಲಾಗ್. ಓಕೆ ನೋಡಿ, ಇವಾಗ ಇದು ಸಮುದ್ರದಲ್ಲಿ ಮುಳುಗಬೇಕಲ್ಲ 3 ಸತಿ, ಅದಕ್ಕೆ ಬಂದಿದ್ವಿ ಸಮುದ್ರ ಮಾತ್ರ. ಇಲ್ಲಿ 3 ಸತಿ ಮುಳುಗ್ಬಿಟ್ಟು ಇಲ್ಲಿಂದ ನೆಕ್ಸ್ಟು 22 ವೆಲ್ಸ್ಗೆ ಹೋಗಬೇಕು. ಸೊ ಇದಕ್ಕೆ ಬಂದ್ಬಿಟ್ಟು ಫಸ್ಟ್ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ವಿ. ಓಕೆ ಗೈಸ್, ದರ್ಶನ ಎಲ್ಲ ಮುಗೀತು. ಆ್ಯಕ್ಚುಲಿ ಫೋನ್ ಎತ್ಕೊಂಡು ಹೋಗೋಂಗಿಲ್ಲ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಫೋನ್ ತೊಗೊಂಡು ಹೋಗಿದ್ರು, ಒಳಗಡೆನೂ ತೊಗೊಂಡು ಹೋಗ್ಬೋದಿತ್ತು. ಬಟ್ ನಮಗೆ ಲೇಟ್ ಆಗೋದಿತ್ತು. ನಾಳೆ ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಫೋನೇನು ತೊಗೊಂಡು ಹೋಗಲಿಲ್ಲ ಒಳಗಡೆಗೆ. ಡೀಟೇಲಾಗಿ ಅಲ್ಲಿ ತೋರಿಸೋಣ ಅಂದರೆ ತೊಗೊಂಡು ಹೋಗ್ಬೋದಿತ್ತು, ಬಟ್ ಮೋಸ್ಟ್ಲಿ ಮುಂದಕ್ಕೆ ತೊಗೊಂಡು ಇಲ್ಲ, ಆ ಥರ ಮಾಡ್ತಾರವರು ಇವಾಗ. ಓಕೆ ಗೈಸ್ ನೋಡಿ, ಹೋಟೆಲ್ ಟೆಂಪಲ್ ಟವರ್ ಅಂತ ಬಂದಿದ್ದೀವಿ. ಸ್ವಲ್ಪ ದೂರನೇ ಇತ್ತು ಇದು, ದೇವಸ್ಥಾನದಿಂದ ಒಂದು ಇದೆ 800 ಮೀಟರ್ಸ್ 900 ಮೀಟರ್ಸ್ ದೂರ ಇದೆ. ಬಟ್ ಸಕ್ಕತ್ತಾಗಿದೆ ರೂಮ್ಸ್, ತೋರಿಸ್ತೀನಿ ನಿಮಗೆ. ನೀವು ಇಲ್ಲೇ ಟ್ರೈ ಮಾಡ್ಬೋದು. ನಾನು ಅಗೋಡಲ್ಲಿ ಬುಕ್ ಮಾಡಿಕೊಂಡೆ, 1700 ಸಮಥಿಂಗ್ ಇತ್ತು. 3 ಜನಕ್ಕೂ ಸಪ್ರೇಟ್ ಬೆಡ್ ಇದೆ. ಈಗ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಒಳಗಡೆ. ಹೇಳಿದ್ದು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನೋಡಿ. ಲಾಬಿ ಇದು 2nd ಫ್ಲೋರಲ್ಲಿ ಬುಕ್ ಮಾಡಿರೋದು. XXX ಬೆಡ್ರೂಮ್ಸು ಇದೆಲ್ಲ, 3 ಜನ ಮಲ್ಕೊಳ್ಳೋ ಥರ. ಸೊ ಇಲ್ಲಿ ಬುಕ್ ಮಾಡ್ಕೊಬೋದು, ಚೆನ್ನಾಗಿದೆ. ಅಗೋಡ ಕಡೆಯಿಂದ ಬುಕ್ ಮಾಡಿದ್ದು. ಅಲ್ಲೊಂದು ಫೋಟೋ ಕೂಡ ತೊಗೊಂಡಿದ್ದೀವಿ. ಅಲ್ಲೊಳಗಡೆ ನಾನು ಹೇಳಿದ್ನಲ್ಲ, ನಾವು ಫೋಟೋಸ್ ಇಲ್ಲ ಅಂದ್ಕೊಂಡೆ, ಬಟ್ ಸಖತ್ತಾಗಿ ತೆಕ್ಕೊಟ್ಟಿದ್ದಾರೆ ಫೋಟೋಸು. ಅಲ್ಲೇ ಒಳಗಡೆ ಕರೆಕ್ಟಾಗಿ ನಮ್ಮನ್ನು ಮಾತ್ರ ಪೇಸ್ಟ್ ಮಾಡ್ತಾರೆ ಅದ್ರ ಮೇಲೆ. ನನಗೆ ಸುಸ್ತಾಗ್ಬಿಟ್ಟಿದೆ, ಮಲ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನಿ. ಗೈಸ್, ಆವಾಗಲೇ ರೂಮ್ನ ತೋರಿಸ್ದೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಆದರೂ ನಮ್ಮಮ್ಮ ಎಷ್ಟು ಟ್ಯಾಲೆಂಟೆಡ್ ಅಂದರೆ, ಎಲ್ಲರಮ್ಮದಿರು ಈ ಥರ ಇರ್ತಾರ ನನಗೆ ಗೊತ್ತಿಲ್ಲ, ನಮ್ಮಮ್ಮ ಮಾತ್ರ ತುಂಬ ಟ್ಯಾಲೆಂಟೆಡು. ನೋಡಿ, ಬಟ್ಟೆ ಒಣಗಾಕಬೇಕು ಅಂದ್ಬಿಟ್ಟು ರೂಮಿಂದ ಆ ಮೂಲೆಯಿಂದ ಈ ಮೂಲೆವರೆಗೂ ದಾರ ಕಟ್ಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ರು. ನಾಳೆ ಹೆಂಗೆ ಹೋಗೋದು ಅಂತ ಏನೋ ಹೇಳೋಕ್ಕೆ ಇಷ್ಟಪಡ್ತೀರಾ? ಓದ್ಬಿಡ್ತಾರಂತೆ. ಓಕೆ ಗೈಸ್, ಗುಡ್ ಮಾರ್ನಿಂಗ್. Day 3 ಇವತ್ತು ಇಲ್ಲಿಂದ ಹೊಡ್ತಾ ಇದ್ದೀವಿ. ಬೆಳಗ್ಗೆ ಹೋಗಿದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತೊಗೊಂಡು ಹೋಗ್ಬೋದು ಫೋನ್ನ, ಈಗ ಸದ್ಯಕ್ಕಂತೂ ತೊಗೊಂಡು ಹೋಗ್ಬೋದು, ಮುಂದಕ್ಕೆ ಗೊತ್ತಿಲ್ಲ ವೀಡಿಯೋ. ಬಟ್ ತೊಗೊಂಡು ಹೋಗಲಿಲ್ಲ. ಬೆಳಗ್ಗೆ 4:30ಗೆ ಹೋಗಬೇಕಿದ್ದು ಸ್ಫಟಿಕ ದರ್ಶನ. ನಾನು ಹೋಗಲಿಲ್ಲ, ನಮ್ಮಮ್ಮ ಹೋಗ್ಬಿಟ್ಟು ಬಂದರು. ಚೆನ್ನಾಗಿತ್ತಂತೆ, ಬಟ್ ಸಖತ್ ರಶ್ ಇತ್ತಂತೆ ಇವತ್ತು, ಯಾಕಂದರೆ ಮಂಡೇ ಬೇರೆ ಇವತ್ತು. ಸೊ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. 11 hours ಜರ್ನಿ ಇದೆ. ಯಾವುದೋ ಹೋಟೆಲ್ ಇದಕ್ಕೆ ಬಂದಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೋಡೋದು. ಈ ಕಡೆ ನೈಟೇ ಬಂದ್ವಿ, ಇವತ್ತು ಮಾರ್ನಿಂಗ್ ಎದ್ದಿದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಎಂಡ್ ಮಾಡಬೇಕಿತ್ತು ವ್ಲಾಗು, ತುಂಬ ಸುಸ್ತಾಗ್ಬಿಟ್ಟಿದೆ. ಒಟ್ಟಿಗೆ 11 hours ಒಟ್ಟೆ ಸ್ಟ್ರೆಚಲ್ಲಿ ಹೊಡೆದ್ಬಿಟ್ಟೆ. ಸೊ ಸುಸ್ತಾಗ್ಬಿಟ್ಟಿತ್ತು ಅಂತ ಬಂದು ಮಲ್ಕೊಂಡೆ. ಇವತ್ತು ಒಟ್ಟಿನಲ್ಲಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಬಟ್ ಏನಂದರೆ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಫಸ್ಟು ಧನುಷ್ಕೋಡಿಗೆ ಹೋಗ್ಬಿಡಿ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ನೀವು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ. ರಾಮೇಶ್ವರ ದೇವಸ್ಥಾನ ಆ್ಯಕ್ಚುಲಿ ಅವ್ರ ಪ್ರಕಾರ ಇರೋದು 9 o'clock ಎಂಡ್ ಅಂತ. ಆಮೇಲೆ 22 ವೆಲ್ಸ್ದು ಸ್ನಾನ ಮಾಡ್ತಾರೆ ನೋಡಿ, ಅದು ನೀರು ಪ್ರೋಕ್ಷಣೆ. ಅದು ನೀವು ಆಲ್ಮೋಸ್ಟ್ 6 ಒಳಗೆ ಹೋಗ್ಬಿಡಿ. ಅದಕ್ಕೆ 6 ಒಳಗೆ ಹೋದ್ರೇ ನಿಮಗೆ ಬೆಸ್ಟು. ಅದನ್ನು ಮುಗಿಸ್ಕೊಂಡು ನೀವು, ಅದು ಇರೋದು ನಾರ್ತ್ ಗೇಟ್ ಹತ್ರನೇ ಒಂದು ರೂಮ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಸೊ ಅಲ್ಲೇ ಒಂದು ಲಾಕರ್ ರೂಮ್ಸ್ ಬರುತ್ತೆ. ಎಕ್ಸ್ಟ್ರಾ ಬಟ್ಟೆಗಳು ತೊಗೊಂಡೋಗಿ ಅಲ್ಲಿ ಸಮುದ್ರದಲ್ಲಿ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ನೀವೆಲ್ಲ ಮುಳುಗ್ಬಿಟ್ಟು ಸಮುದ್ರದಲ್ಲಿ, ಆಮೇಲೆ ಇಲ್ಲಿ ಬಾವಿಗೆ ಬಂದ್ಬಿಟ್ಟು
ಬಟ್ಟೆ ಚೇಂಜ್ ಮಾಡ್ಕೊಬೇಕಾಗತ್ತೆ ನೀವು. ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ಸು ಎಲ್ಲಾನು ಇರುತ್ತೆ, ಪೇಡು, ಅದೇನು ಪರವಾಗಿಲ್ಲ, ಕಡಿಮೆ ಅಮೌಂಟ್ಸ್ ಇರುತ್ತೆ. ಅಲ್ಲಿ ಮುಗಿಸ್ಕೊಂಡು, ಯಾಕಂದ್ರೆ ವೆಟ್ ಕ್ಲಾತ್ಸ್ನ ದೇವಸ್ಥಾನ ಒಳಗೆ ಬಿಡಲ್ಲ, ಅದು ಮುಗಿಸ್ಕೊಂಡು ನೀವು ಆಲ್ಮೋಸ್ಟ್ 6:30 ಅಷ್ಟಲ್ಲಿ ನೀವು ದೇವಸ್ಥಾನ ಒಳಗೆ ಇದ್ಬಿಡ್ಬೇಕು. ಅಲ್ಲಿ ಇರೋದು 7-8 ಅಂತ. ಬಟ್ ಅಷ್ಟೊತ್ತಲ್ಲಿ ನಿಮ್ಮ ಟಿಕೆಟ್ ಕೌಂಟರ್ ಆಗಲಿ ಅಥವಾ ಏನು ಒಳಗಡೆ ಬಿಡಲ್ಲ ಜನಕ್ಕೆ. ಸೊ ನಿಮ್ಮ ಟಿಕೆಟು 3 ಥರ ಐತೆ ಆ್ಯಕ್ಚುಲಿ, 50 ರುಪೀಸ್ದು, 100ದು, 200 ಇತ್ತು. ನಾವು 200ಗೆ ಹೋಗ್ಬಿಟ್ಟು ಫಾಸ್ಟಾಗಿ ಮುಗಿಸ್ಕೊಂಡ್ಬಿಟ್ರಿ. ನಮ್ದು ಅದೇ ಎಲ್ಲ ಲೇಟ್ ಆಗೋಯ್ತು, ನಾವು ಫಾಸ್ಟಾಗಿ ಮುಗಿಸ್ಕೊಂಡು ಒಟ್ನಲ್ಲಿ ಚೆನ್ನಾಗಾಯ್ತು ದರ್ಶನ. ಹೇಳಿದ್ನಲ್ಲ ಆ ಥರ ಮಾಡ್ಕೊಳ್ಳಿ. ನೀವು ಬಟ್ಟೆ ತೊಗೊಂಡೋಗ್ಬಿಟ್ಟು ಅಲ್ಲೇ ಚೇಂಜ್ ಮಾಡ್ಕೊಳ್ಳೋ ಥರ ಇಟ್ಕೊಳ್ಳಿ, ಯಾಕಂದರೆ ವೆಟ್ ಕ್ಲಾತ್ಸ್ನ ಒಳಗಡೆ ಬಿಡಲ್ಲ. ಒಟ್ನಲ್ಲಿ ಅದು ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಒಂಥರ. ನೀವು ಹೋಗಿ ಅದರಿಂದ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇದಾಗಿತ್ತು ಈ ಥರ ವ್ಲಾಗು, ರಾಮೇಶ್ವರಂ ವ್ಲಾಗು. ಬ್ಯಾಂಗ್ಳೂರ್ ಟು ಧನುಷ್ಕೋಡಿ, ಧನುಷ್ಕೋಡಿ ರಾಮೇಶ್ವರಂ ಟು ಬ್ಯಾಂಗ್ಳೂರು. ಸೊ ಇದೇ ಥರ ವೀಡಿಯೋಸ್ ಇನ್ಮೇಲಿಂದ ಮಾಡ್ತಾ ಇರ್ತೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ವೇಟ್ ಅಂಟಿಲ್ ನೆಕ್ಸ್ಟ್.